ಆರೋಗ್ಯದ ಮಹತ್ವವನ್ನು ಕುರಿತು ಉಪನ್ಯಾಸ ಗೈಯಲು ಆಗಮಿಸಿದಂತಹ ವಿಶ್ರಾಂತ ಪ್ರಾಚಾರ್ಯರು, ಹೆಸರಾಂತ ವೈದ್ಯರು ಆದಂತ ಡಾಕ್ಟರ್ ಉಮೇಶ್ ಪುರದ್ ಅವರು ಈಗಾಗಲೇ ವೇದಿಕೆಯಲ್ಲಿ ಇದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ವೇದಿಕೆಯ ಮೇಲೆ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ವಿವೇಕಾನಂದ ಗೌಡ ಪಾಟೀಲ್ ಅಧ್ಯಕ್ಷರು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಗದಗ ಅವರನ್ನ ನಮ್ಮೆಲ್ಲರ ಪರವಾಗಿ ಮತ್ತು ಈ ಕಾರ್ಯಕ್ರಮದ ಪರವಾಗಿ ನಾನು ತುಂಬ ಹೃದಯದಿಂದ ಸ್ವಾಗತ ಮಾಡಿಕೊಳ್ತೇನೆ. ಗಿರಿಜಮ್ಮನವರು ಉತ್ತಮವಾದ ಸಂಸ್ಕಾರ ಮತ್ತು ತಂದೆ ಯೋಗಾಚಾರ್ಯ ಪಲ್ಲೇದವರಿಂದ ಯೋಗದ ಬಗ್ಗೆನೇ ಬಾಲ್ಯದಲ್ಲಿನೇ ಬಹಳ ಅಭಿರುಚಿಯನ್ನ ಅವರು ಬೆಳೆಸ್ಕೊಂಡ್ರು. ತಂದೆಯಂತೆ ಮಗ ಅಂತ ಹೇಳಿ ಅವರು ಕೂಡ ಯೋಗವನ್ನು ಮಾಡ್ತಾನೆ ಅವರು ಕೂಡ ಬೆಳೆದ್ರು. ಮುಂದೆ ಅವರು ನಮ್ಮ PGM ಆಯುರ್ವೇದ ಮೆಡಿಕಲ್ ಕಾಲೇಜಿನಲ್ಲಿ ಪುರದ ಡಾಕ್ಟರ್ ಶಿಷ್ಯರಾಗಿ ಆಯುರ್ವೇದ ಪದವಿಯನ್ನ BAMS ಪದವಿಯನ್ನ ಪಡೆದರು. ಯೋಗ ಮತ್ತು ಆಯುರ್ವೇದ ಎರಡೂ ಒಂದು ರೀತಿ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಹೀಗಾಗಿ ಅವರು ತಮ್ಮ ತಂದೆಯವರಂತೆ ಯೋಗದಲ್ಲೇ ಸಾಧನೆ ಮಾಡಬೇಕು ಅಂತ ಹೇಳಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಸರ್ಟಿಫಿಕೇಟ್ ಇನ್ ಯೋಗ ಡಿಪ್ಲೊಮಾ ಪದವಿಯನ್ನ ಅವರು ಪಡೆದರು. 3 ವರ್ಷಗಳ ಕಾಲ ಕರ್ನಾಟಕ ವಿಶ್ವವಿದ್ಯಾಲಯದ ಯೋಗ ಅಧ್ಯಯನ ವಿಭಾಗದಲ್ಲಿ ಅವರು ಬೋಧಕರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದರು. ಬಹಳ ಔಚಿತ್ಯ ಮುಂದಿನ ದಿನಮಾನದಲ್ಲಿ ಅದು ಅವ್ರನ್ನ ನೆನೆಸೋದ್ರ ಜೊತೆಗೆ ಈ ಮನುಕುಲಕ್ಕೆ ಬೇಕಾಗಿರ್ತಕ್ಕಂಥ ಜ್ಞಾನದ ಬೆಳಕನ್ನು ಹಂಚತಕ್ಕಂಥ ಕೆಲಸ ಮಾಡತಕ್ಕಂಥದ್ದು ಅವ್ರ ಸಂಕಲ್ಪ. ಜೊತೆಗೆ ಈ ಸಾಹಿತ್ಯ ಪರಿಷತ್ನವರು ಇದಕ್ಕೆ ಸ್ಪಂದಿಸ್ತಕ್ಕಂಥದ್ದು ಬಹಳ ಅರ್ಥಪೂರ್ಣ ಅಂತ ಹೇಳಿ ಸಾಹಿತ್ಯ ಪರಿಷತ್ತಿಗೂ ಮತ್ತು ಪಲ್ಲವಿ ಕುಟುಂಬಕ್ಕೂ ಕೃತಜ್ಞತೆಯನ್ನು ಸಲ್ಲಿಸಿ ನಾನು ನೇರವಾಗಿ ವಿಷಯ ಯೋಗ, ನಿಸರ್ಗ ಚಿಕಿತ್ಸೆ, ಜೊತೆಗೆ ಜ್ಯೋತಿಷ್ಯ, ರಮಲ, ಅನೇಕ ವಿದ್ಯೆಗಳು ಒಂದೇ ಪಠ್ಯದಲ್ಲಿ ಬರ್ತದೆ. ಇವತ್ತಿಗೆ ಎಷ್ಟೋ ಮಠಗಳಲ್ಲಿ ಆ ಮಠಾಧೀಶರು ಖಾಸಗಿ ಅಧ್ಯಯನಕ್ಕೆ ಹೋದ್ರಂದ್ರ ಎಲ್ಲವುಗಳನ್ನು ಅಧ್ಯಯನ ಮಾಡ್ಕೊಂಡು ಬರ್ತಿದ್ರು. ಹಾಗಾಗಿ ಎಷ್ಟೋ ಮಠಗಳು ವೈದ್ಯ ಪರಂಪರೆ ಮಠಗಳಾಗಿ ಬೆಳೆದು, ಎಷ್ಟೋ ಮನೆಗಳು ವೈದ್ಯ ಪರಂಪರೆ ಮಠಗಳಾಗಿ ಬೆಳೆದು, ಅವರೆಲ್ಲ ಯೋಗದ ಒಂದು ಸಾಧನೆಯನ್ನು ಮಾಡ್ತಕ್ಕಂಥ ಒಂದು ಕಾಲ ಇತ್ತು. ಅದು ಇವತ್ತು ವಿಜ್ಞಾನ ಬೆಳಕಿಗೆ ಬಂದದ, ಆಯಾ ವಿಭಾಗಗಳು ತಮ್ಮನ್ನು ತಾವು ಸಂಸ್ಕರಿಸಿಕೊಂಡವ. ಹಾಗಾಗಿ ಇವತ್ತು ನಿಸರ್ಗ ಚಿಕಿತ್ಸೆಯೇ ಒಂದು ಸಪ್ರೇಟ್ ಆಗಿ ಕೋರ್ಸ್ ಆಯಿತು, ಯೋಗವೇ ಒಂದು ಸಪ್ರೇಟ್ ಆಗಿ ಕೋರ್ಸ್ ಆಯಿತು, ಅಥವಾ ಅದು ಜೀವನದ ಭಾಗವಾಯಿತು. ಇವತ್ತು ಯೋಗ ಅಂತಕ್ಕಂಥದ್ದು ಅಥವಾ ಆಯುರ್ವೇದ ಅಂತಕ್ಕಂಥದ್ದು 9 ವರ್ಷದ ಕೋರ್ಸ್. ಅದು 4 ವರ್ಷ ಯೋಗದ ಯೋಗ ನಿಸರ್ಗ ಚಿಕಿತ್ಸೆ, 5 ವರ್ಷ ಆಯುರ್ವೇದ, 9 ವರ್ಷದ ಕೋರ್ಸ್. 10 ವರ್ಷ ಹೆಚ್ಚು ಕಡಿಮೆ. ಅದನ್ನ 20 ನಿಮಿಷ ಹೇಳ್ಬೇಕು. ಭಾರತ ದೇಶದ ಬಹುದೊಡ್ಡ ಭಾಗ, ಜೀವನದ ಭಾಗ ಅಂಗ ಯೋಗ. ಇದನ್ನ ಸಾಧಿಸ್ತಕ್ಕಂಥವರಿಗೆಲ್ಲರಿಗೂ ಯೋಗಿಗಳು ಅಂತ, ಸಾಧಿಸಿದ ಯೋಗಿಗಳು, ಮಹಾಶಿವ ಸಾಧನೆ ಕೇವಲ ಭಾಷಣ ಮಾಡೋದಾಗಲ್ಲ. ರೀತಿಗೆ ಮಕ್ಕಳೆಲ್ಲ ಸಾಧನೆ ಮಾಡಿರ್ತಾರೆ, ಸಾಧನೆ ಮಾಡಿ ತೋರಿಸಿದ್ರು. ಅದು ಬಿಟ್ಟು ಬದುಕಕ್ಕಾಗದಷ್ಟು ನಾವು ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿಲ್ಲ ಅಂತ ಹೇಳಿ ಆ ಮೊಬೈಲ್ನೊಳಗೆ ಅಂತ ನೋಡಿದ್ದೆ ಏನು ನೋಡಿದೆ ಚಲೋ ನೋಡಿ, ಏನು ಸುಮ್ಮನೆ ಆಮ ಕಳಿಸಿದ್ ನೋಡುದು, ಇವ ಕಳಿಸಿದ್ ನೋಡುದು, ಇವ್ ನಾವು ಹಾಕೋದು ಅವ್ನು ಬಂದು ಹಾಕೋದು. ಮೊಬೈಲ್ ಕೂಡ ಆರೋಗ್ಯದ ಮೇಲೆ ಬಹುದೊಡ್ಡ ದುಷ್ಪರಿಣಾಮ ಬೀರ್ತಕ್ಕಂಥ ಸಾಧನ ಆಗಿದೆ. ಅದೇ ಮೊಬೈಲನ್ನು ಒಳ್ಳೆಯದೇ ಬಳಸಿಕೊಂಡ್ರೆ ಏನೆಲ್ಲ ಕೇಳಿಲ್ಲ ಸಿಗ್ತದೆ ಮಾಹಿತಿ. ಎಂತೆಂಥ ಅದ್ಭುತವಾಗಿರ್ತಕ್ಕಂಥ ಜ್ಞಾನ ಆ ಮೊಬೈಲ್ ಅಂತಂದ್ರೆ ಅದ್ಭುತವಾದಂಥ ಉಪನ್ಯಾಸಗಳಲ್ಲಿ ಸಿಗ್ತಾವಂದ್ರೆ ಅದ್ಭುತ. ಅಂದ್ರೆ ಈ ಆಯುರ್ವೇದ ಅವ್ರು ಆಯುರ್ವೇದಕ್ಕೆ ಹೇಳ್ತಾರೆ. ಅವರು ಆಯುರ್ವೇದ ವನಸ್ಪತಿಗಳನ್ನು ಪ್ರೀತಿಸ್ತಾರ, ಈ ಗಿಡಗಳನ್ನ ಸಂರಕ್ಷಣೆ ಮಾಡಿ ಅಂತ ಹೇಳ್ತಾರ ತಮ್ಮ ಸಂಚಾರ ಇದರೊಳಗೆ. ಅಂತಹ ಅನೇಕ ಮಹಾತ್ಮರ ಉಪನ್ಯಾಸಗಳು, ಮಾರ್ಗದರ್ಶಕ ಸೂಚಿಗಳು, ಆರೋಗ್ಯ ಸೂತ್ರಗಳು ನಮಗೆ ಆ ಮೊಬೈಲೇ ಸಿಗ್ತಾವೆ. ಬಿಟ್ಟು ನಾವು ಬೇಡವಾದದ್ದನ್ನ ಈ ಅನೇಕ ಇದು ಬರ್ತಾವ, ಡಿಫ್ರೆಂಟ್ ಇವು ಬರ್ತಾವಲ್ಲ, ಹಾಸ್ಯ ಚಟಾಕಿ ಅವುಗಳನ್ನು ನೋಡೋದ್ರ ಬಗ್ಗೆ ನಾವು ಟೈಮ್ ಪಾಸ್ ಮಾಡ್ತೀವಿ ಹೊರತಾಗಿ ಆರೋಗ್ಯದ ಬಗ್ಗೆ ನಾವು ಗಮನ ಕೊಡೋದು ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ. ಈಗಾಗಲೇ ಹೇಳಿದಂಗ ಒನ್ ಸೆಕ್ಟರ್ ಆಲ್ ಸಿಸ್ಟಮ್ಸ್ ಅಂತ ಹೊಸ ಬರ್ತಾ ಇದೆ ಕಾನೂನು ಆರೋಗ್ಯ ಇಲಾಖೆ.
ಒಂದು ಶೆಲ್ಟರ್ನೊಳಗೆ ಒಂದು ಕ್ಯಾಂಪಸ್ನೊಳಗೆ ಅಲೋಪತಿ ಇರಬೇಕು, ಇನ್ನು ಹೇಳಿದ್ರೆ ಆಯುಷ್, ಆಯುರ್ವೇದ, ಯುನಾನಿ, ಸಿದ್ಧ, ನ್ಯಾಚುರೋಪತಿ, ಯೋಗ ಎಲ್ಲ ಇರಬೇಕಂತದ್ದು. ಬಟ್ ಏನಂದ್ರೆ ಈ ಆಸ್ಪತ್ರೆಗೆ ಬಂದಂಥ ಈಗ ಫಾರ್ ಎಕ್ಸಾಂಪಲ್ ನಮ್ದು ಉದಾಹರಣೆ ತಗೊಳ್ಳಿ, ನಾವೊಂದು ವಿಂಗ್ ಮಾಡಿದ್ವಿ ನಮ್ಮ ಕಾಲೇಜ್ನೊಳಗೆ. ನನಗೆ ಯೋಗದಿಂದ ಚಿಕಿತ್ಸೆ ಕೊಡ್ರಿ ಅಂತ ಬರೋದು ಭಾಳ ಕಡಿಮೆ. ಬಟ್ ಯೋಗ ಮಲ್ಲೇಶ್ವರ ಕಡೆ ನನಗೆ ಯೋಗ ಕಲಿಸಿದ್ರೆ ಭಾಳ ಮಂದಿ ಭಾಳ ಜನ ಬರ್ತಾರ. ನನಗೆ ಯೋಗದಿಂದ ಚಿಕಿತ್ಸೆ ಕೊಟ್ಟು ರೋಗ ಗುಣ ಮಾಡ್ರಿ ಅನ್ನೋದು ಕಡಿಮೆ. ಒಂದು ಎರಡಕ್ಕೆ ನಾವು ಕೂಡ ವೈದ್ಯನಾಗಿವಿ ಅಂದ್ರೆ ಬರೀ ಔಷಧದಿಂದ ಸೀಮಿತ ಆಗಿಬಿಟ್ಟಿವಿ. ಎಲ್ಲಿ ಔಷಧ ಬರೀಬೇಕು, ಎಲ್ಲಿ ಪತ್ತೆ ಹೇಳಬೇಕು, ಎಲ್ಲಿ ಔಷಧಿ ಕೊಡಬಾರ್ದು, ಎಲ್ಲಿ ನೀನು ಧ್ಯಾನ ಪ್ರಾಣಾಯಾಮ ಮಾಡೋ ಅಥವಾ ನೀನು ಯೋಗ ಮಾಡೋ ಅಂತ ಹೇಳಿ ಅದು ಒಂದು ಕರ್ತವ್ಯ. ನಮಗ ಹಿಂದ 6000 ವರ್ಷಗಳ ಹಿಂದೆ ನಮಗೆ ಯುಜ್ಯತಿ ಅನೇಕ ಯೋಗ ಅಂತ ಯಾವುದು ಕೂಡಿಸ್ತದೋ ಇವತ್ತು ನಮಗೆ ನಮ್ಮ ನಿಮ್ಮನ್ನೆಲ್ಲರೂ ಇಲ್ಲಿ ಒಂದು ಕಡೆಗೆ ಕೂಡಿಸಿದ್ರೆ ಇದೊಂದು ಸುಯೋಗ, ಇದು ಒಂದು ಕೂಡ ಯೋಗ ಅಂತ ನಾವು ಇಲ್ಲಿ ಕರೀಬಹುದು. ಅದಕ್ಕೆ ಯೋಗದ ನಾವು ಚಿತ್ರಣವನ್ನ ನೋಡ್ಕೊಂಡು ಎಷ್ಟೋ ಜನರು ವಾಕಿಂಗ್ ಹೋಗಂಗಿಲ್ಲ, ವಯಸ್ಸಾದಂತವ್ರು ಅಡ್ಡಾಡ್ಲಿಕ್ಕೆ ಬರಂಗಿಲ್ಲ, ಮಕ್ಕಳು ಬಂದು ಪ್ರಯೋಗ ಮಾಡ್ಲಿಕ್ಕೆ ಹತ್ತಿದ್ದಾರೆ. ಒಂದು ಯೋಗದಿಂದ ತಲೆ ಶಾಂತ, ನಮಗೆ ಬೇಕಾದದ್ದು ಹೆಡ್ ಅಂಡ್ ಹಾರ್ಟ್, ಇದು ಬಹಳ ಮುಖ್ಯವಾದಂತಹ ಹೃದಯದ ಬಡಿತ ಚೆನ್ನಾಗಿತ್ತು, ಅದ್ರ ಮೇಲೆ ನಮ್ಮ ಜೀವನ ಅವಲಂಬನೆ ಇದೆ. ಆಮೇಲೆ ತೆರಿ ಬರೋಬರಿತ್ತು, ನಮ್ಮ ವರ್ತನೆ ಮತ್ತೊಬ್ಬರ ಚೆನ್ನಾಗಿರ್ತದೆ. ಇವಿದ್ದೆ ಹೋದ್ರೆ ಏನೋ ಮಾಡ್ಲಿಕ್ಕೆ ಆಗಿಲ್ಲ. ಆದ ಕಾರಣ ಈ ಭಾಗದಲ್ಲಿ ಯೋಗ ಇಷ್ಟು ಭರಾಟೆಯಿಂದ ಪ್ರಾರಂಭವಾಗಿದೆ. ಅದರಲ್ಲಿ ಈ ಸಾರಿ ನೋಡುವಾಗಂತೂ ಬಹಳ ಚೆನ್ನಾಗಿರ್ತದೆ. ಇದು ನಿಜವಾಗಲೂ ನಮ್ಗೆ ಗೊತ್ತಿರ್ಬೇಕು. ಇಲ್ಲೇ ನಮ್ಮ ಹೊಸಳಿ ಸ್ವಾಮಿಗಳು 750 ಇದು ಬಹಳ ಆದಂತ ವಿಷಯಗಳು ನಮ್ಮಲ್ಲಿ ನೋಡಿಬಿಟ್ಟಿದೆ. ಆದ ಕಾರಣ ಇಲ್ಲೇ ಏನಾಗಿದೆ, ನಾವು ಸ್ವಲ್ಪ ಒಂದು 50 ವರ್ಷ ದಾಟಿದ ಕೂಡ ಸಾವಿರ ಬಗ್ಗೆ ಮಾತಾಡ್ತೇವೆ, ಮತ್ತೆ ಯಾವ್ದ್ರ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಹೋಗಿಲ್ಲ. ಅಂದ್ರೆ ಬಂದಾಗ ಬರ್ತಿಲ್ಲ ಅಂತ ಬದುಕೋದ್ರ ಬಗ್ಗೆ ನಾವು ಪಾಸಿಟಿವ್ ಆಗಿ ವಿಚಾರ ಮಾಡಿ ಏನಾದ್ರೂ ಮುಂದೆ ಸಾಧನೆ ಮಾಡ್ಬೇಕಾಯ್ತು ಅಂತಂದ್ರೆ ಯೋಗ ಇದೆ ಅನಿವಾರ್ಯ. ಯೋಗ ಇರಲಿ, ಆಯುರ್ವೇದ ಇರಲಿ, ಪರಿಸರದಿಂದ ಬಂದಿರತಕ್ಕಂಥ ಇವತ್ತೇನು ಯೋಗ ಅಂತೀವಲ್ಲ, ಯೋಗಾಸನಗಳ ಬಗ್ಗೆ ಮಾತಾಡ್ತೀವಿ. ಯೋಗ ಅಲ್ಲ, ಯೋಗ ಅಂದ್ರೆ ಬಹಳ ವಿಸ್ತಾರವಾಗಿರ್ತಕ್ಕಂಥ ಪದ. ಅದು ಇವತ್ತೇನು ನಡೀತಲ್ಲ ಅದು ಯೋಗ ಅಲ್ಲ, ಅದು ಯೋಗಾಸನ. ಈ ಯೋಗಾಸನದ ಎಲ್ಲ ಪ್ರಕ್ರಿಯೆಗಳು ಪ್ರಾಣಿ ಪಕ್ಷಿಗಳಿಂದ ಬಂದ. ಅಂದ್ರೆ ಅವುಗಳ ಸೂಕ್ಷ್ಮ ಅವಲೋಕನ ಮಾಡಿದ್ರೆ ಹೇಗೆ ಅವು ತಮ್ಮ ದಿನಚರಿಯನ್ನ ಪಾಲನೆ ಮಾಡ್ತಾರೆ. ಯಾವ ಪ್ರಾಣಿ ಪಕ್ಷಿಯನ್ನು ಕೂಡ ಬ್ರಷ್ ಮಾಡಲ್ಲ, ಆದ್ರೆ ಹೊರ ನೋಡ್ರಿ ಎಷ್ಟು ಚಂದ ಅದ. ನಮ್ಮ ಮನೆ ಒಂದು ನಾಯಿ ಸಾಕಿರ್ತೈತಲ್ಲ, ನಾಯಿ ನೋಡ್ಬಿಟ್ರೆ ಸಾಕು ನಾವು. ಅದು ಆರಾಮಿಲ್ಲ ಅನ್ನೋ ನೀವು ಅದ್ರ ಮುಂದೆ ದೃಷ್ಟಾನ ಇಡ್ರಿ, ಉಣ್ಣಂಗಿಲ್ಲ. ನಮ್ಮ ಮನೆ ಒಂದು ನಾಯಿ ಇತ್ತು, ಬರೋಬ್ಬರಿ 15 ದಿನ ಏನು ತಿಂದಿದ್ದಿಲ್ಲ, 14 ದಿನಕ್ಕೆ ಆರಾಮ ಸ್ಟಾಪ್. ಅಂದ್ರೆ ಪ್ರಾಣಿ ಪಕ್ಷಿಗಳು ಹೇಗೆ ತಮ್ಮ ಸ್ವಾಸ್ಥ್ಯವನ್ನ ಕಾಪಾಡ್ತಾವು ಅನ್ನೋದನ್ನ ಸೂಕ್ಷ್ಮವಾಗಿ ಅವಲೋಕನ ಮಾಡಿ ಅವುಗಳನ್ನ ಆಸನಗಳಾಗಿ ಮಾಡ್ಕೊಂಡು ಇವತ್ತಿನ ದಿವಸ ನಾವು ಮಾಡ್ತಾ ಇದೀವಿ. ಎರಡನೇದು ಆಯುರ್ವೇದ. ಅಂದ್ರೆ ನಮ್ಮ ಸುತ್ತಮುತ್ತಲ ಇರ್ತಕ್ಕಂಥ ಎಲ್ಲ ಏನು ಸಸ್ಯಾದಿಗಳದಾವ ಅವೆಲ್ಲವೂ ಕೂಡ ಆರೋಗ್ಯದ ಹಿನ್ನೆಲೆ ಒಳಗೆ ಇರೋ, ನಮ್ಗೆ ಗೊತ್ತಿಲ್ಲವು ಯಾವ್ದು ಬರ್ತೈತಿ ಅಂತ ಹೇಳಿ. ಎಲ್ಲವೂ ಕೂಡ ಆರೋಗ್ಯದ ಹಿನ್ನೆಲೆ ಒಳಗೆ ಅದಾವ. ಅಂದ್ರೆ ಎಲ್ಲರೂ ಕೂಡ ನಮಗೆ ರೆಡಿಮೇಡ್ ಐತಿ, ಅದನ್ನ ನೋಡ್ಬೇಕು, ನಾವು ನೋಡ್ಬೇಕು, ಸಂಶೋಧನೆ ಮಾಡ್ಬೇಕು, ಅರ್ಥ ಮಾಡ್ಕೋಬೇಕು, ಪ್ರಯೋಗ ಮಾಡ್ಬೇಕು, ಅದನ್ನ ನಾವು ಅಳವಡಿಸ್ಕೊಳ್ಬೇಕು ಅಂತಕ್ಕಂಥ ಬಹುದೊಡ್ಡ ಸಿದ್ಧಾಂತ ಯೋಗ ಮತ್ತು ಆಯುರ್ವೇದದಲ್ಲಿ ಇರೋದನ್ನು ಕಾಣ್ತಾ ಇದ್ದೀವಿ. ಅದು ನಮ್ಮ ದೇಶದ ಒಂದು ಬಹುದೊಡ್ಡ ಕೊಡುಗೆ. ಇವತ್ತಿನ ದಿವಸದ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಮಾನ್ಯತೆಯನ್ನು ಪಡ್ಕೊಂಡು 10 ವರ್ಷಗಳಾಗಿರ್ತಕ್ಕಂಥ ಈ ಸಂದರ್ಭದೊಳಗ ಇದು ಕೂಡ ಒಂದು ವಿಶೇಷ ಕಾರ್ಯಕ್ರಮ ಅಂತ ಹೇಳಿ ನಾವು ಭಾವಿಸಿಕೊಂಡು ಹೀಗೆ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಪರಿಷತ್ನಲ್ಲಿ ಸಾಂಗ ಮಾಡ್ಲಿಕ್ಕೆ ನಮ್ಮ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಶ್ರೀಯುತ ಯೋಗಾಚಾರ್ಯ ಆಗಿರ್ತಕ್ಕಂಥ KS ಮಲ್ಲೇಶ್ ಸರ್ಗೆ ಹಾಗೂ ಅವರ ಪರಿವಾರದ ಎಲ್ಲ ಸದಸ್ಯರಿಗೂ ಕೂಡ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ.